ಕಳೆದ ಬಾರಿ ನಾವು ಗಲಾತ್ಯದವರೆಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 18, 19 ಮತ್ತು 20 ವಾಕ್ಯಗಳನ್ನ ನಾವು ಧ್ಯಾನ ಮಾಡುತ್ತಾ ಬಂದಿದ್ವಿ. ಅಲ್ಲಿ ಪೌಲನು ಆತನು ಯೇಸು ಕ್ರಿಸ್ತನನ್ನ ಕಂಡುಕೊಂಡ ನಂತರ ಆತನು ಯೆರೂಸಲೇಮಿಗೆ ಹೋಗದೆ ಬದಲಾಗಿ ಅವನು ಅರಬ್ಗೆ ಹೋದನು ಎಂಬುದಾಗಿ ನಾವು ನೋಡಿದ್ವಿ. ಅಲ್ಲಿ ಸುಮಾರು 3 ವರ್ಷಗಳ ಕಾಲ ಆತನು ಇದ್ದು ಮತ್ತೆ ಆತನು ದಮಸ್ಕಕ್ಕೆ ಬಂದು ನಂತರ ಅವನು ಯೆರೂಸಲೇಮಿಗೆ ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. 18ನೇ ವಾಕ್ಯಕ್ಕೆ ನಾವು ಬರುವಾಗ ಅಲ್ಲಿ ಸುಮಾರು 15 ದಿನಗಳ ಕಾಲ ಆ ಒಂದು ಯೆರೂಸಲೇಮಿನಲ್ಲಿ ಇದ್ದನು ಎಂಬುದಾಗಿ ನೋಡುತ್ತೇವೆ. ಅಲ್ಲಿ ಆತನಿಗೆ ಪರಿಚಯ ಆದಂತಹ ವ್ಯಕ್ತಿ ಕೇಫನು ಎಂಬುದಾಗಿ, ಪೇತ್ರನು ಅಲ್ಲಿ ಆತನಿಗೆ ಪರಿಚಯವಾದನು ಎಂಬುದಾಗಿ ನಾವು ನೋಡುತ್ತೇವೆ. ಮಾತ್ರವಲ್ಲ, ಆ ಯೆರೂಸಲೇಮಿನ ಆಗಿದ್ದಂತಹ ಕರ್ತನಾದ ಯೇಸು ಕ್ರಿಸ್ತನ ತಮ್ಮನಾದಂತಹ ಯಾಕೋಬನನ್ನ ಮಾತ್ರ ಆತನು ಸಂಧಿಸಿದನು ಎಂಬುದಾಗಿ ನಾವು ನೋಡ್ತಾ ಬಂದೆವು. ಅಲ್ಲಿ ಅವನು ಹೇಳುವಂತಹ ಮಾತು, ನಾನು ಯಾರನ್ನು ಕೂಡ ಸಂಧಿಸ್ಲಿಲ್ಲ, ನನಗೆ ಅಲ್ಲಿ ಯಾರು ಕೂಡ ಹೇಳಿಕೊಡ್ಲಿಲ್ಲ, ನನಗೆ ಸ್ವತಃ ದೇವರೇ ನನಗೆ ತಿಳಿಸಿದ್ದಾನೆ ಎಂಬುದಾಗಿ ಆತನು ಹೇಳುವಂತದ್ದನ್ನು ನಾವು ನೋಡುತ್ತೇವೆ. ಮಾತ್ರವಲ್ಲ, ಆ 20ನೇ ವಾಕ್ಯಕ್ಕೆ ನಾವು ಬರುವಾಗ ಆತನು ಹೇಳುವಂತದ್ದು, ನಾನು ತಿಳಿಸುವಂತಹ ಸಂಗತಿಗಳು, ಅಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಾನು ನಿಮಗೆ ಬರೆಯುವ ಸಂಗತಿಗಳು ಸುಳ್ಳಲ್ಲವೆಂಬುದಕ್ಕೆ ಇಗೋ ದೇವರೇ ಸಾಕ್ಷಿ ಎಂಬುದಾಗಿ. ಅಂದ್ರೆ ಅದಕ್ಕೆ ನಾವು ಅನೇಕ ಉದಾಹರಣೆಗಳನ್ನ ನಾವು ನೋಡಿದ್ವಿ. ಈ ಒಂದು ಕಾಲಘಟ್ಟದಲ್ಲಿ, ಈ ಒಂದು ದಿನಮಾನಗಳಲ್ಲಿ ನಾವು ಸತ್ಯವನ್ನ ತಿಳಿಸುವಂತದ್ದು ಅದು ಬಹಳ ಕಷ್ಟಕರವಾಗಿದೆ. ಯಾಕೆಂತಂದ್ರೆ ಒಂದು ಸುಳ್ಳು ಎಷ್ಟು ಬೇಗ ಅದು ವೇಗವಾಗಿ ರಭಸವಾಗಿ ಇತರರಿಗೆ ಅದು ಸಾಗುತ್ತದೋ ಆ ಪ್ರಕಾರವಾಗಿ ಸತ್ಯ ಅಥವಾ ಸತ್ಯವನ್ನ ತಿಳಿಸುವುದಕ್ಕೆ ಈ ಒಂದು ದಿನಮಾನಗಳಲ್ಲಿ ಸಾಧ್ಯವಾಗುತ್ತಿಲ್ಲ ಎಂಬುದಾಗಿ ನಾವು ನೋಡಿದ್ವಿ. ಯಾಕೆಂತಂದ್ರೆ ನಾವು ನಮ್ಮ ನೆರೆಹೊರೆಯವರು ಯಾರಾದ್ರೂ ಒಂದು ವಿಚಾರದಲ್ಲಿ ತಪ್ಪು ಮಾಡಿದರೆ, ಅಥವಾ ನಮ್ಮ ಸಹೋದರ ಅಥವಾ ಸಹೋದರಿ ಒಂದು ತಪ್ಪು ಮಾಡಿದರೆ, ನಾವು ಆ ಒಂದು ತಪ್ಪನ್ನ ಹೆಚ್ಚಾಗಿ ಮಾತನಾಡುವಂತಹ ಒಂದು ಸ್ವಭಾವವುಳ್ಳವರಾಗಿ ನಾವು ಜೀವಿಸುವಂತವರಾಗಿದ್ದೇವೆ. ಆದರೆ ಅದೇ ಒಂದು ಕರ್ತನಾದ ಯೇಸು ಕ್ರಿಸ್ತನ ಒಂದು ಆತನ ಒಂದು ಸತ್ಯ ಸಂಗತಿಗಳನ್ನ, ಆತನ ಒಂದು ಬಂದಂತ ಒಂದು ಕಾರ್ಯವನ್ನ, ಆತನು ನಮಗಾಗಿ ಮಾಡಿದಂತಹ ಆ ಒಂದು ಮೇಲು ಉಪಕಾರಗಳನ್ನ, ಯಾಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಮಹಿಮ ಪದವಿಯನ್ನ ಬಿಟ್ಟು ಈ ಒಂದು ಲೋಕಕ್ಕೆ ಬಂದನು, ಯಾವ ಒಂದು ಕಾರಣಕ್ಕೋಸ್ಕರವಾಗಿ ಬಂದನು, ಯಾಕೆ ಆತನು ಸತ್ತನು, ಯಾಕೆ ಆತನು ಹೂಣಲ್ಪಟ್ಟನು, ಯಾಕೆ ಆತನು ಮೃತ್ಯುಂಜನಾಗಿ ಎಬ್ಬಿಸಲ್ಪಟ್ಟನು, ಇದರಿಂದ ನಮಗಾದಂತಹ ಲಾಭವೇನು, ಈ ಸಂಗತಿಗಳನ್ನ ನಾವು ಇತರರಿಗೆ ತಿಳಿಸುವುದಕ್ಕೂ ಕೂಡ ಈ ಒಂದು ದಿನಮಾನಗಳಲ್ಲಿ ಕಷ್ಟವಾಗಿದೆ ಎಂಬುದಾಗಿ ನಾವು ನೋಡ್ತಾ ಬಂದ್ವಿ. ಸೊ ಈ ಒಂದು ದಿನದಲ್ಲಿ ನಾವು ಮುಂದುವರೆದ ಭಾಗವಾಗಿ ನಾವು ಗಲಾತ್ಯ ಬರೆದವರ ಪತ್ರಿಕೆ 21ನೇ ಅಧ್ಯಾಯ ನಾವು ಓದಿಕೊಳ್ಳುವಂತವರಾಗಿರೋಣ. 1ನೇ ಅಧ್ಯಾಯ 21ನೇ ವಾಕ್ಯ ಇಲ್ಲಿ ನಾನು ಓದ್ತೇನೆ. ಆಮೇಲೆ ಸಿರಿಯಾ ಮತ್ತು ಕಿಲಿಕ್ಯ ಪ್ರಾಂತ್ಯಗಳಿಗೆ ಹೋದೆನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಪೌಲನು ತಾನು ಹುಟ್ಟಿ ಬೆಳೆದಂತಹ ತಾರ್ಸಿಸ್ ಪಟ್ಟಣಕ್ಕೆ ಬಂದನು ಎಂಬುದಾಗಿ. ಅಂದ್ರೆ ಈ ತಾರ್ಸಿಸ್ ಎಲ್ಲಿದೆ ಅಂತಂದ್ರೆ ಈ ಕಿಲಿಕ್ಯ ಅಥವಾ ಸಿರಿಯಾದಲ್ಲಿರುವಂತದ್ದಾಗಿದೆ. ಇಲ್ಲಿ ಏನಾಗ್ತಿದೆ ಅಂದ್ರೆ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ, ಈ ಅಪೋಸ್ತಲನಾದಂತಹ ಪೌಲನು ದಮಸ್ಕದ ಒಂದು ಮಾರ್ಗದಲ್ಲಿ ಯೇಸು ಕ್ರಿಸ್ತನನ್ನ ಸಂಧಿಸುವಂತದ್ದನ್ನ ನಾವು ನೋಡ್ತೇವೆ. ಸಂಧಿಸಿದ್ದು ಮಾತ್ರವಲ್ಲದೆ ಆ ದಮಸ್ಕದಿಂದ ಅರಬ್ ದೇಶಕ್ಕೆ ಆತನು ಹೋಗುವಂತದ್ದನ್ನ ನಾವು ನೋಡ್ತೇವೆ. ಈಗಾಗಲೇ ನಾವು ನೋಡಿದವಾಗ ಹೆಚ್ಚು ಕಡಿಮೆ ಒಂದು 3 ವರ್ಷ ಆತನು ಅಲ್ಲೇ ಇದ್ದು ಮತ್ತೆ ಆತನು ದಮಸ್ಕಕ್ಕೆ ಬಂದು ಯೆರೂಸಲೇಮಿಗೆ ಆತನು ಬರುವಂತದ್ದನ್ನ ನೋಡ್ತೇವೆ. ಇಲ್ಲಿ ಯೆರೂಸಲೇಮಿಗೆ ಬಂದು ಹೆಚ್ಚು ಕಡಿಮೆ ಅಲ್ಲಿ 2 ವಾರಗಳು ಅಂದ್ರೆ 15 ದಿನಗಳು ಅಲ್ಲಿ ಇರುವಂತದ್ದನ್ನ ಕೂಡ ನಾವು ನೋಡ್ತೇವೆ. ನಾನು ಈಗಾಗಲೇ ಹೇಳಿದಾಗ ಅಲ್ಲಿ ಪೇತ್ರನನ್ನ ಮಾತ್ರ ಅಲ್ಲ, ಅಲ್ಲಿ ಒಂದು ಪೇತ್ರನನ್ನ ಸಂಧಿಸಿ ಅಲ್ಲಿ ಉಳಿದಂತಹ ಒಂದು ಶಿಷ್ಯರೊಂದಿಗೆ ಸೇರಿ ಇವನು ಕೂಡ ಅಂದ್ರೆ ಪೌಲನು ಕೂಡ ಅಲ್ಲಿ ಸೇವೆ ಮಾಡುವಂತಹ ಒಂದು ಮನಸ್ಸುಳ್ಳವನಾಗಿ, ಇಚ್ಛೆಯುಳ್ಳವನಾಗಿ ಇರುವಂತವನಾಗಿರ್ತಾನೆ. ಆದ್ರೆ ಅಲ್ಲಿ ಏನಾಗ್ತದೆ ಅಂತಂದ್ರೆ ಅವರೆಲ್ಲರೂ ಇವನನ್ನ ಗಮನಿಸ್ತಾರೆ. ಯಾರನ್ನ? ಈ ಪೌಲನನ್ನ ಅವರು ದೃಷ್ಟಿಸುವಾಗ ಇದನ್ನ ನಾವ್ ಎಲ್ಲಿ ನೋಡ್ತೇವೆ ಅಂದ್ರೆ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದ 25ರಿಂದ ನಾವು ಓದೋದಾದ್ರೆ ನಮಗೆ ಗೊತ್ತಾಗ್ತದೆ. ಅಲ್ಲಿ ಯೇಸು ಕ್ರಿಸ್ತನ ಶಿಷ್ಯರು ಇವನನ್ನ ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಒಂದು ಮನಸ್ಸಿಲ್ಲದಂತಹ ಒಂದು ಕಾರಣದಿಂದ ಇವನೇನ್ ಮಾಡ್ತಾನೆ, ಅಪೊಸ್ತಲನಾದಂತಹ ಬಾರ್ನಬನು ಈ ಪೌಲನನ್ನ ಕರೆದುಕೊಂಡು ಹೋಗಿ ಅವ್ರಿಗೆ ಪರಿಚಯಿಸೋದಕ್ಕೆ ಅಲ್ಲಿ ಆತನು ಟ್ರೈ ಮಾಡುವಾಗ, ಅಲ್ಲಿ ಪರಿಚಯಿಸುವಂತ ನೋಡುವಾಗ ಅಲ್ಲಿ ನಾವು ನೋಡ್ತೇವೆ. ಆ ವಾಕ್ಯ ಓದ್ಕೊಳ್ಳೋಣ. 9ನೇ ಅಧ್ಯಾಯದ 25ನೇ ವಾಕ್ಯ, ಅಪೊಸ್ತಲರ ಕೃತ್ಯ.
ಅಲ್ಲಿ ಅವನು ಹೇಳುವಂತ ಮಾತು, ಪೌಲನು ಅವನು ಬಾರ್ನಬನು ಹೇಳ್ತಾನೆ, ಅವನು ಆತನ ಏನ್ ಮಾಡ್ದ, ಯೇಸು ಕ್ರಿಸ್ತನನ್ನ ಸಂಧಿಸ್ನು ಎಂಬುದಾಗಿ ಅಲ್ಲಿ ಧೈರ್ಯವಾಗಿ ಹೇಳುವಂತಹ ಆ ಒಂದು ಮಾತನಾಡುವಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಪೌಲನನ್ನ ಅವರು ಕೊಂದು ಹಾಕಬಹುದು ಎಂಬ ಒಂದು ಆಲೋಚನೆಯನ್ನ ಮಾಡಿ ಅವನೇನ್ ಮಾಡ್ತಾನೆ, ಅದು ಒಂಬತ್ತನೇ ಅಧ್ಯಾಯದ 30ನೇ ವಾಕ್ಯದಲ್ಲೂ ಕೂಡ ನಾವು ನೋಡ್ತೇವೆ. ಮೊದಲು 25ನೇ ವಾಕ್ಯ ಓದ್ಕೊಳ್ಳೋಣ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ ಅದರ ಒಂದು 25ನೇ ಒಂದು ವಚನದಿಂದ ನಾವು ಓದೋದಾದ್ರೆ ಗೊತ್ತಾಗ್ತದೆ. 25ನೇ ವಚನ. ಅನೇಕ ದಿವಸಗಳು ಹೋದ ಮೇಲೆ ಯಹೂದ್ಯರು ಅವರನ್ನು ಕೊಲ್ಲಬೇಕೆಂದು ಆಲೋಚನೆ ಮಾಡಿಕೊಂಡರು. ಅವರ ಆಲೋಚನೆಯು ಸೌಲನಿಗೆ ತಿಳಿದು ಬಂತು. ಅವನನ್ನು ಕೊಲ್ಲುವುದಕ್ಕಾಗಿ ಅವರು ಹಗಲಿರಳು ಪಟ್ಟಣದ ಬಾಗಿಲುಗಳನ್ನು ಕಾಯುತ್ತಿದ್ದರು. ಆದರೆ ಅವನ ಶಿಷ್ಯರು ರಾತ್ರಿ ಕಾಲದಲ್ಲಿ ಅವನನ್ನು ಕರೆದುಕೊಂಡು ಹೋಗಿ ಒಂದು ಹೆಡಿಗೆಯಲ್ಲಿ ಕೂಡಿಸಿ ಗೋಡೆಯೊಳಗಿಂದ ಇಳಿಸಿದರು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಮಾತ್ರವಲ್ಲ, ಅದೇ 9ನೇ ಅಧ್ಯಾಯದ 30ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಇದು ಸಹೋದರರಿಗೆ ತಿಳಿದು ಬರಲು ಅವರು ಅವರನ್ನು ಕೈಸೆರೆಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಂದ ತಾರ್ಸಕ್ಕೆ ಕಳಿಸಿದರು ಎಂಬುದಾಗಿ ನೋಡ್ತೇವೆ. ಅಂದ್ರೆ ಇಲ್ಲಿ ವಾಪಸ್ ಇಲ್ಲಿ ಅವನನ್ನ ಕರೆದುಕೊಂಡು ಅಂದ್ರೆ ತಾರ್ಸಿಸ್ಗೆ ಕಳಿಸುವಂತದನ್ನ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಅವರೆಲ್ಲರೂ ಸೇರಿ ಸಿರಿಯಕ್ಕೆ ಕರೆದುಕೊಂಡು ಹೋಗಿ ಮತ್ತೆ ತಾರ್ಸಿಸ್ಗೆ ಅಥವಾ ತಾರ್ಸಕ್ಕೆ ಕಳಿಸುವಂತಹ ಒಂದು ಸಂದರ್ಭವನ್ನ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುವಂತವಾಗಿದೆ. ಈಗ ಅವನು ಎಲ್ಲಿಂದ ಬಂದನು ಅಥವಾ ಅಲ್ಲಿಗೆ ವಾಪಸ್ಸು ಕಳಿಸ್ಬಿಟ್ಟ ನಂತರ ನಾವು ಅವನ್ನ ಎಲ್ಲಿ ನೋಡ್ತೇವೆ ಎಂಬುದಾಗಿ ನೋಡುವಾಗ, ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯದ 20 ಮತ್ತು 20ರಿಂದ 26 ವಾಕ್ಯಗಳಲ್ಲಿ ವಚನಗಳಲ್ಲಿ ನಾವು ನೋಡ್ತೇವೆ. ಅಂದ್ರೆ ಅಂತ್ಯೋಕ್ಯ ಪಟ್ಟಣದಲ್ಲಿ ಒಂದು ಕಾರ್ಯ ಉಂಟಾಗ್ತದೆ. ಅಲ್ಲಿ ಅಂತ್ಯೋಕ್ಯ ಅಥವಾ ಆ ಅಂತ್ಯೋಕ್ಯ ಪಟ್ಟಣದಲ್ಲಿ ಒಂದು ಬದಲಾವಣೆ ಉಂಟಾದ ನಂತರ ಅಲ್ಲಿ ಅದನ್ನ ನಡ್ಸ್ಕೊಂಡು ಹೋಗೋದಕ್ಕೆ ಅಥವಾ ಅಲ್ಲಿ ಒಂದು ಜವಾಬ್ದಾರಿಯನ್ನ ನಿಭಾಯಿಸೋದಕ್ಕೋಸ್ಕರ ಯಾರಾದ್ರೂ ಅಲ್ಲಿ ಅವಶ್ಯಕತೆ ಇರ್ತದೆ. ಸೊ ಆ ಒಂದು ಸಂದರ್ಭದಲ್ಲಿ ಬಾರ್ನಬನು ಈ ಸೌಲನನ್ನ, ಅಂದ್ರೆ ಪೌಲನಾಗಿರೋದಿಲ್ಲ, ಈ ಸೌಲನನ್ನ ಅಲ್ಲಿ ಹುಡುಕಿಕೊಂಡು ಆ ಒಂದು ತಾರ್ಸಿಸ್ಗೆ ಬರುವಂತದನ್ನ ನಾವು ನೋಡ್ತೇವೆ. ಆ 11ನೇ ಅಧ್ಯಾಯದ 25ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. 11ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 25ನೇ ವಾಕ್ಯ ಇಲ್ಲಿ ನಾವು ನೋಡ್ತೇವೆ. ಆಗ ಬಹುಮಂದಿ ಕರ್ತನಿಗೆ ಸೇರಿಕೊಂಡರು. ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತನನ್ನ ನಂಬಿ ಕೆಲವೊಂದು ಸೇರಿಕೊಂಡ ನಂತರ ತರುವಾಯ ಈ ಬಾರ್ನಬನನ್ನ ಇಲ್ಲೊಂದು ದೊಡ್ಡ ಕಾರ್ಯ ಉಂಟಾಗತ್ತೆ. ಈ ಒಂದು ಕಾರ್ಯ ಉಂಟಾದಾಗ ಇಲ್ಲಿ ಈ ಒಂದು ಕೆಲವೊಂದು ಕಾರ್ಯಗಳನ್ನ ನಿಭಾಯಿಸೋದಕ್ಕೋಸ್ಕರ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇರೋದರಿಂದ ಈ ಬಾರ್ನಬನು ಅವನನ್ನು ಅಲ್ಲಿ ಹುಡ್ಕೊಂಡು ಅಲ್ಲಿಗೆ ಹೋಗೋದನ್ನು ನೋಡ್ತೇವೆ. ಬಾರ್ನಬನು ಸೌಲನನ್ನು ಹುಡುಕುವುದಕ್ಕಾಗಿ ತಾರ್ಸಕ್ಕೆ ಹೋಗಿ ಎಂಬುದಾಗಿ ನಾವು ನೋಡ್ತೇವೆ. 11ನೇ ಅಧ್ಯಾಯದ 25ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಅವರು ಮೊದಲು ಮಾಡಿದಂತ ಕಾರ್ಯ ಏನು, ಅವರು ಅಂತ್ಯೋಕ್ಯದಲ್ಲಿ, ಅಂದ್ರೆ ಅಂತ್ಯೋಕ್ಯ ಇದು ಎಲ್ಲಿದೆ ಎಂಬುದಾಗಿ ನೋಡುವಾಗ ಈ ಒಂದು ಗಲಾತ್ಯ ಪ್ರಾಂತ್ಯದಲ್ಲಿ ಇರುವಂತಹ ಒಂದು ಸ್ಥಳವಾಗಿದೆ. ಮತ್ತೆ ಇವನು ಬಂದದ್ದು ಯಾವಾಗ ಎಂಬುದಾಗಿ ನೋಡುವಾಗ ಈದಿಲ್ ನಾವು ನೋಡಿದ್ವಿ ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಈ ಬಾರ್ನಬನು ಹೋಗಿ ಏನ್ ಮಾಡ್ತಾನೆ, ಆ ಸೌಲನನ್ನ ಈ ಒಂದು ಸ್ಥಳಕ್ಕೆ ಕರ್ಕೊಂಡು ಬಂದಂತಹ ಈ ಒಂದು ಸಂದರ್ಭವೇ ಈ ಬಾರ್ನಬನ ಸಂಗಡ ಮುಂದೆ ಬರುವಂತಹ ಒಂದು ಪ್ರಯಾಣವಾಗಿರುವಂತದ್ದನ್ನ ನೋಡ್ತೇವೆ. ಯಾಕಂದ್ರೆ ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದ ಮೊದಲ 3 ವಾಕ್ಯಗಳನ್ನು ನೋಡ್ತೇವೆ. ಪೌಲನು ಈ ಬಾರ್ನಬನೊಡನೆ ಮೊದಲ ಒಂದು ಮಿಷನರಿ ಜರ್ನಿಗೆ ಹೋಗುವಂತದ್ದನ್ನ ನಾವು ನೋಡ್ತೇವೆ. ಮಾತ್ರವಲ್ಲ, ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯದ 26ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ. ಅವರು ಅಂತ್ಯೋಕ್ಯದಿಂದ ಯೆರೂಸಲೇಮಿಗೆ ಹೋಗುವುದನ್ನ ನಾವಲ್ಲಿ ನಾವು ನೋಡ್ತೇವೆ, ಕಾಣುವಂತವರು ಆಗಿದ್ದೇವೆ. ನಂತರ ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 24ನೇ ವಚನದಿಂದ 15ನೇ ಅಧ್ಯಾಯ 15ನೇ ಅಧ್ಯಾಯದ ತನಕ ಯೆರೂಸಲೇಮಿನಲ್ಲಿ ಅಲ್ಲಿಂದು ಕೂಡುವಂತಹ ಒಂದು ಕೂಟದಲ್ಲಿ ಹೇಗೆ ಈ ಒಂದು ಕರ್ತನು ಈ ಒಂದು ಗಲಾತ್ಯ ಪ್ರಾಂತ್ಯದಲ್ಲಿರುವಂತಹ ಎಲ್ಲಾ ಸಭೆಗಳಿಗೂ, ಎಲ್ಲಿ ಈ ಒಂದು ಅಂತ್ಯೋಕ್ಯ ಮತ್ತೆ ಯುಕೇನಿಯಾ, ಮಾತ್ರವಲ್ಲ ಲುಸ್ತ್ರ ಮತ್ತೆ ದರ್ಬ ಮತ್ತೆ ಕಪದೋಕ್ಯ, ಈ ಪೊಂತ್ಯ, ಫಿಲಿದೆಲ್ಫಿಯಾ, ಹೀಗೆ ಈ ಎಲ್ಲಾ ಭಾಗಗಳಲ್ಲಿಯೂ ಕೂಡ ಈ ಒಂದು ದೇವರ ಸಭೆಯನ್ನ ಪ್ರಾರಂಭಿಸಿ ಅವರು ಹೋಗುವಂತಹ ಸಂಗತಿಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಆದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ ಪೌಲನು, ನಾನು ಯೂದಾಯದ ಯೆರೂಸಲೇಮಿಗೆ ಹೋದೆ, ಆದ್ರೆ ಆ ಯೆರೂಸಲೇಮ್ನಲ್ಲಿ ಒಂದು ಸಮಸ್ಯೆ ಬಂದಾಗ ಅವರೆಲ್ಲರೂ ಕೂಡ ಏನ್ ಮಾಡಿದ್ರು ಅಂತಂದ್ರೆ, ಮತ್ತೆ ನನ್ನನ್ನ ಎಲ್ಲಿಂದ ಬಂದನೋ ಅಲ್ಲಿಗೆ ಅವ್ರು ಏನ್ ಮಾಡಿದ್ರು, ಕಳಿಸ್ಬಿಟ್ರು ಎಂಬುದಾಗಿ ಆತನು ಹೇಳುವಂತದ್ದನ್ನ ನೋಡ್ತೇವೆ. ಅಂದ್ರೆ
ಇದರಿಂದ ನಾವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಅಲ್ಲಿ ಪೌಲನ ವಿಷಯವಾಗಿ ಅಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಹೇಗೆ ದೇವರ ಮುಂದೆ ಆತನು ಏನ್ ಹೇಳ್ತಾ ಇದ್ದಾನೆ, ನಾನು ಸತ್ಯ ಎಂಬುದಾಗಿ, ಅಲ್ಲಿ ನಾವು ನೋಡಿದ್ವಿ 3ನೇ ವಾಕ್ಯದಲ್ಲಿ, ಅಂದ್ರೆ ಆಮ್ 20ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ, ನಾನು ನಿಮಗೆ ಬರೆಯುವ ಸಂಗತಿಗಳು ಸುಳ್ಳಲ್ಲವೆಂಬುದಕ್ಕೆ ದೇವರ ಸಾಕ್ಷಿ ಎಂಬುದಾಗಿ. ಅಂದ್ರೆ ಆತನು ಸತ್ಯವನ್ನ ಆತನು ನುಡಿಯುವಂತವನಾಗಿದ್ದಾನೆ. ಅಂದ್ರೆ ಆತನಿಗೆ ಏನಾಯ್ತು ಅಂತಂದ್ರೆ, ಅವನು ಹೇಳುವಂಥದ್ದು, ನನಗೆ ಏನಾಯ್ತು ಅಂತಂದ್ರೆ ಎಲ್ಲರೂ ನನ್ನನ್ನ ಟಾರ್ಸಸ್ಗೆ ಕಳಿಸ್ಬಿಟ್ರು, ಆವಾಗ ನಾನು ಈ ಒಂದು ಸಿರಿಯಾ ಭಾಗದಲ್ಲಿ ನಾನು ಏನ್ ಮಾಡ್ತಾ ಇದ್ದೆ, ವಾಸ ಮಾಡ್ತಾ ಇದ್ದೆ ಎಂಬುದಾಗಿ ಹೇಳುವಂತಹ ಒಂದು ಸಂದರ್ಭವನ್ನ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಸೊ ಈ ಒಂದು ದಿನಮಾನದಲ್ಲಿ, ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ವಾಕ್ಯವನ್ನ ನಾವು ಹೇಗೆ ಅರ್ಥೈಸಿಕೊಳ್ಳಬಹುದು ಅಥವಾ ನಾವು ಹೇಗೆ ತೆಗೆದುಕೊಳ್ಳಬಹುದು ಎಂಬುದಾಗಿ ನೋಡುವಾಗ, ಕೆಲವೊಂದು ಸಂದರ್ಭಗಳಲ್ಲಿ ಅಥವಾ ಕೆಲವೊಂದು ಸಮಯಗಳಲ್ಲಿ ದೇವರ ಒಂದು ಕರೆಯುವಿಕೆ, ದೇವರ ಕೃಪೆ ಇರುವಾಗಲೂ, ದೇವರ ಒಂದು ಕರೆಯುವಿಕೆ ಇರುವಾಗಲೂ, ದೇವರ ಒಂದು ಕೃಪೆ ಇರುವಾಗಲೂ, ಅಥವಾ ದೇವರ ಕಾರ್ಯಗಳನ್ನು ನಾವು ಮಾಡುವಾಗಲೂ ನಮಗೆ ಅನೇಕ ಸಮಸ್ಯೆಗಳು ಅಥವಾ ಅನೇಕ ಒಂದು ವಿಘ್ನಗಳು ನಮಗೆ ಬರಬಹುದು. ಆದ್ರೆ ನಾವು ಒಂದು ವೇಳೆ ಇನ್ನೊಂದು ರೀತಿಯಾಗಿ ಹೇಳುವಾಗ, ನಾವು ಎಲ್ಲಿಂದ ಕರೆಯಲ್ಪಟ್ಟು ಮತ್ತೆ ನಮ್ಮನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ ಬಿಡುವಂತಹ ಒಂದು ಸಂದರ್ಭವೂ ಸಹ ಉಂಟಾಗಬಹುದು. ಆದ್ರೆ ನಾವು ಯಾವ ವಿಷಯದಲ್ಲೂ ಕೂಡ ನಾವು ಸೋತು ಹೋಗಬಾರದು. ಇಲ್ಲಿ ಚೆನ್ನಾಗಿ ನಾವು ಒಂದನ್ನ ಗಮನಿಸಬೇಕು ಅಥವಾ ಅರ್ಥ ಮಾಡಿಕೊಳ್ಬೇಕು. ಏನಂದ್ರೆ, ಪೌಲನು ಈ ಒಂದು ತಾರ್ಸಿಸ್ಗೆ ಬಂದಾಗ, ಆದ್ರೆ ಮತ್ತೆ ಅವನನ್ನ ಎಲ್ಲಿ ತಾರ್ಸಿಸ್ಗೆ ಕಳಿಸಂತ ಒಂದು ಸಂದರ್ಭ ನೋಡ್ತೇವೆ. ಮತ್ತೆ ಏನ್ ಮಾಡ್ತಾನೆ, ಬಾರ್ನಬನು ಅವನನ್ನ ಕರೆದುಕೊಂಡು ಬರುವಂತಹ ಒಂದು ಸಂದರ್ಭವನ್ನು ನೋಡ್ತೇವೆ. ಅಂದ್ರೆ ದೇವರು ಅವನನ್ನ ಕರೆದನು, ದೇವರು ಕರೆದಂತಹ ಒಂದು ಉದ್ದೇಶ ಮಾತ್ರವಲ್ಲ, ದೇವರು ಪೌಲನನ್ನ ಒಂದು ಕರೆತಂದಂತಹ ಒಂದು ಕಾರ್ಯ ಏನು, ದೇವರು ಪೌಲನನ್ನ ಆರಿಸಿಕೊಂಡಂತಹ ಒಂದು ವಿಶೇಷವಾದಂತಹ ಒಂದು ಉದ್ದೇಶ ಏನೆಂಬುದನ್ನ ಆತನು ನೆರವೇರಿಸುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಅಂದ್ರೆ ನಮಗೂ ಕೂಡ ಒಂದು ವೇಳೆ ನಾವು ನಮ್ಮ ಒಂದು ಜೀವಿತದಲ್ಲಿ ಅನೇಕ ಸಮಸ್ಯೆಗಳು, ಅಥವಾ ಹೇಗೆ ಪೌಲನು ತನ್ನ ಜೀವಿತದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಉಂಟಾದಾಗ ಅವನ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಹೇಳುವಂತ ಒಂದು ಸಂದರ್ಭದಲ್ಲಿ ಅವರು ಅವನನ್ನ ಕೊಲ್ಲಬೇಕೆಂಬುದಾಗಿ ತೀರ್ಮಾನಿಸುವಂತದನ್ನ ನೋಡ್ತೇವೆ. ಅಂತಹ ಒಂದು ಸಂದರ್ಭ ಉಂಟಾದ್ರೂ ಕೂಡ ಅವನು ಮತ್ತೆ ದೇವರು ಅವನನ್ನ ಬಿಡ್ಲಿಲ್ಲ. ಒಬ್ಬ ವ್ಯಕ್ತಿಯನ್ನ, ಅಂದ್ರೆ ಬಾರ್ನಬನನ್ನ ಕಳಿಸಿ ಅವನನ್ನ ಕರೆದುಕೊಂಡು ಬಂದು ಸೇವೆಗೆ ಉಪಯೋಗಿಸುವಂತದ್ದನ್ನ ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಸೊ ಇದೇ ರೀತಿಯಾಗಿ ನಾವು ಯಾವುದೇ ವಿಧವಾದಂತಹ ಸಮಸ್ಯೆಗಳು, ಅಥವಾ ಈ ಒಂದು ಲೋಕದಿಂದಾಗಲಿ, ಅಥವಾ ನಮ್ಮ ಸುತ್ತಮುತ್ತ ಇರತಕ್ಕಂತಹ ಜನರಿಂದಾಗಲಿ, ಅಥವಾ ನಮ್ಮ ಒಂದು ಕುಟುಂಬಗಳಿಂದಾಗಲಿ, ಯಾವುದೇ ವಿಧವಾದಂತಹ ಸಮಸ್ಯೆಗಳು ದೇವರ ವಿರುದ್ಧವಾಗಿ ನಮಗೆ ಹೇಳು ಬೀಳುಗಳು ಉಂಟಾಗುವಂತ ಒಂದು ಸಂದರ್ಭದಲ್ಲೂ ಕೂಡ ನಾವು ಸೋತು ಹೋಗಬಾರದು, ದೇವರ ಸೇವೆಗಾಗಿ ನಿಲ್ಲಬೇಕು ಎಂಬುದನ್ನ ಈ ಒಂದು ವಾಕ್ಯದಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗೆ ಮುಂದಿನ ವಾಕ್ಯ, ಗಲಾತ್ಯದವರೆಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಾಕ್ಯ ನಾನು ಓದ್ತೇನೆ. ಆದರೆ ಕ್ರಿಸ್ತನಲ್ಲಿರುವ ಯೂದಾಯದ ಸಭೆಗಳಿಗೆ ನನ್ನ ಗುರುತಿರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಅಪೊಸ್ತಲನಾದಂತಹ ಪೌಲನು ಇಲ್ಲಿ ಮತ್ತೆ ತನ್ನ ಅಭಿಪ್ರಾಯವನ್ನ ಹೇಳುವಂತಹ ರೀತಿಯನ್ನ ನಾವು ನೋಡ್ತೇವೆ. ಏನು, ನಾನು ತಿಳಿಸುವ ಸಂಗತಿ ಅಂದ್ರೆ, ನಾನು ಹೇಳುವಂತಹ ಸುವಾರ್ತೆ ಅಂದ್ರೆ, ನಂಬಿಕೆಯಿಂದಲೇ ಮಾತ್ರ ನೀತಿವಂತನು ಬದುಕುವನು ಎಂಬ ಈ ಒಂದು ಸುವಾರ್ತೆ. ಈ ನಿಮಗುಂಟಾದಂತಂದ್ರೆ ನಮಗೆಲ್ಲರಿಗೂ ಉಂಟಾದಂತಹ ಈ ಒಂದು ರಕ್ಷಣೆ ಕರ್ತನಾದಂತಹ ಯೇಸು ಕ್ರಿಸ್ತನ ಮುಖಾಂತರವಾಗಿಯೇ ಆಗಿದ್ದು, ಕರ್ತನಾದಂತ ಯೇಸು ಕ್ರಿಸ್ತನ ಮೇಲೆ ಇಟ್ಟಂತಹ ಒಂದು ನಂಬಿಕೆಯಿಂದ ಆದದ್ದು ಎಂಬ ಒಂದು ಸಂಗತಿಯನ್ನ ಅವನು ಇಲ್ಲಿ ವ್ಯಕ್ತಪಡಿಸುವಂತ ನಾವು ನೋಡ್ತೇವೆ. ಅಂದ್ರೆ ಅವಾಗ ನಾವಲ್ಲಿ ನೋಡುವಾಗ ಅವರು ಯೇಸು ಕ್ರಿಸ್ತನನ್ನ ಹೌದು ನಂಬಿದ್ರಿ, ಅದರ ಜೊತೆಗೆ ನಾವು ಮೋಶೆಯ ಒಂದು ಆ ಧರ್ಮ ಪ್ರಮಾಣಗಳನ್ನು ಕೂಡ ನಾವು ಅನುಸರಿಸಬೇಕು ಎಂಬ ಒಂದು ನಿಯಮವನ್ನ ಅವರು ಪಾಲಿಸ್ತಾ ಇದ್ರು. ಆದ್ರೆ ಇಲ್ಲಿ ಪೌಲನ ವ್ಯಕ್ತಪಡಿಸುವಂತದ್ದು ಏನೆಂಬುದಾಗಿ ನೋಡುವಾಗ, ನಾವು ನಮ್ಮ ಒಂದು ನಂಬಿಕೆ, ಯೇಸು ಕ್ರಿಸ್ತನ ಮೇಲೆ ಇಟ್ಟಂತಹ ಒಂದು ನಂಬಿಕೆಯಿಂದಲೇ ಮಾತ್ರ ನಮಗೆ ರಕ್ಷಣೆ ಉಂಟಾಗಿದೆ ಎಂಬುದಾಗಿ ಆತನು ಹೇಳುವಂತದ್ದೇನೆಂಬುದಾಗಿ ನೋಡುವಾಗ, ನಂಬಿಕೆಯಿಂದಲೇ ಮಾತ್ರ ಆತನ ನೀತಿವಂತನು ಬದುಕುವನು ಎಂಬುದಾಗಿ ಆತನು ವಾಕ್ಯ ಭಾಗಗಳಲ್ಲಿ ತಿಳಿಸುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಅಂದ್ರೆ ಇಲ್ಲಿ ಏನನ್ನ ನಾವು ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ನೋಡುವಾಗ, ಇಲ್ಲಿ ಪೌಲನು ಹೇಳುವಂತದ್ದು ಈ ಒಂದು ಕ್ರಿಸ್ತನ ಮೇಲೆ ಇಟ್ಟಂತ ನಂಬಿಕೆ, ಈ ಒಂದು ಸಂಗತಿಗಳನ್ನ ನಾನು ಅಂದ್ರೆ ಈ ಒಂದು ಕರ್ತನ ವಿಷಯವಾದಂತಹ ಒಂದು ಸುವಾರ್ತೆಯನ್ನ, ಆತನ ವಿಷಯವಾದಂತಹ ಒಂದು ಸತ್ಯ ಸಂಗತಿಗಳನ್ನ ನಾನು ಯಾರಿಂದಲೂ ಸಹ ನಾನೇನ್ ಮಾಡ್ಲಿಲ್ಲ,
ಕಲೀಲಲ್ಲಿ. ಯಾಕೆಂದ್ರೆ ವಾಕ್ಯದಲ್ಲಿ ನಾವು ನೋಡುವಾಗ, ಆದರೆ ಆ ಕ್ರಿಸ್ತನಲ್ಲಿರುವ ಯೂದಾಯದ ಸಭೆಗಳಿಗೆ ನನ್ನ ಗುರುತಿರಲಿಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅಂದ್ರೆ ಈ ವಾಕ್ಯದಿಂದ ನಾವು ಆತನಿಗೆ ಏನನ್ನ ಹೇಳೋದಕ್ಕೆ ಬಯಸ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ, ನಾನು ಯಾರಿಂದಲೂ ಸಹ ನಾನು ಏನನ್ನು ಕೂಡ ಕಲೀಲಿಲ್ಲ ಎಂಬುದಾಗಿ, ಅಂದ್ರೆ ಒಂದೊಂದಾಗಿ ಆತನು ತಿಳಿಸುವಂತದ್ದನ್ನ ನಾವು ನೋಡ್ತೇವೆ ವಾಕ್ಯ ಭಾಗದಲ್ಲಿ. ಅಂದ್ರೆ ಮೊದಲು ಏನ್ ಹೇಳ್ದ, ನಾನು ಕರ್ತನನ್ನು ಸಂಧಿಸ್ದೆ. ನಂತರ ಅಲ್ಲಿ ನಾನು ಅಲ್ಲಿ ಹೋದೆ, ಅಲ್ಲಿ ಯಾರನ್ನು ಕೂಡ ನಾನು ಭೇಟಿಯಾಗ್ಲಿಲ್ಲ. ಅಲ್ಲಿ 3 ವರ್ಷ ನಾನು ಆ ದಮ ಅರಬಿನಲ್ಲಿ ಇದ್ದೆ. ಮತ್ತೆ ನಾನು ವಾಪಸ್ ಎಲ್ಲಿಗೆ ಬಂದೆ, ನಾನು ದಮಸ್ಕಕ್ಕೆ ಬಂದೆ. ದಮಸ್ಕದಿಂದ ಮತ್ತೆ ನಾನು ಯೆರೂಸಲೇಮಿಗೆ ಹೋದೆ. ಆ ಯೆರೂಸಲೇಮಿನಲ್ಲಿ ನಾನು ಪೇತ್ರನನ್ನ ಸಂಧಿಸ್ದೆ. ಮಾತ್ರವಲ್ಲ, ಯೇಸು ಕ್ರಿಸ್ತನ ತಮ್ಮನಾದಂತಹ ಯೆರೂಸಲೇಮಿನ ಸಭಾಪಾಲಕನಾದಂತಹ ಯಾಕೋಬನನ್ನ ನಾನು ಸಂಧಿಸ್ದೆ. ಅಲ್ಲಿ 15 ದಿನಗಳ ಮಾತ್ರ ನಾನು ಇಲ್ಲಿ ಇದ್ದೆ. ಅದಾದ ಮೇಲೆ ನಾನು ಅಲ್ಲಿ ಏನಿಲ್ಲ, ಅಲ್ಲಿ ನಾನು ಇರ್ಲಿಲ್ಲ ಎಂಬುದಾಗಿ ಆತನಿಗೆ ಹೇಳುವಂತದ್ದನ್ನ ನೋಡ್ತೇವೆ. ಅಂದ್ರೆ ಅಲ್ಲಿ ಇವರಿಬ್ಬರನ್ನು ಬಿಟ್ರೆ ಬೇರೆ ಯಾರು ನನಗೆ ಅಲ್ಲಿ ಗೊತ್ತಿಲ್ಲ. ನಾನಲ್ಲಿ ಇದ್ದಿದ್ದು ಬರೀ 2 ವಾರ ಅಷ್ಟೇ ಎಂಬುದಾಗಿ ಆತನು ಹೇಳುವಂತದ್ದನ್ನ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಯಾಕೆಂದ್ರೆ ಮತ್ತೆ ಅವನನ್ನ ಏನ್ ಮಾಡಿದ್ರು, ವಾಪಸ್ಸು ಕಳಿಸ್ಬಿಟ್ರು ಎಂಬ ಒಂದು ವಿಷಯಗಳನ್ನು ಕೂಡ ನಾವು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ನಂತರ ಈ ಯೂದಾಯದ ಪ್ರಾಂತ್ಯದಲ್ಲಿ, ಯೂದಾಯ ಅಂದ್ರೆ ಯೂದಾಯ ದೇಶದಲ್ಲಿ ಯೆರೂಸಲೇಮ್ ಇರುವಂತದ್ದು. ಯೂದಾಯ ಆ ಒಂದು ಪ್ರಾಂತ್ಯದಲ್ಲಿ ಯೆರೂಸಲೇಮ್ ಇರುವಂತದ್ದು. ಹೇಗೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಬೆಂಗಳೂರು ಪ್ರಾಂತ್ಯ ಇದೆಯೋ, ಸೊ ಆ ತರ ಇಲ್ಲಿ ಯೂದಾಯದ ಒಂದು ಸೀಮೆಯಲ್ಲಿ ಈ ಒಂದು ಯೆರೂಸಲೇಮ್ ಇರುವಂತದ್ದನ್ನ ನಾವು ಅಲ್ಲಿ ಕಾಣುವಂತವರು ಆಗಿದ್ದೇವೆ. ಸೊ ಈ ಒಂದು ಪ್ರಾಂತ್ಯದಲ್ಲಿ, ಅಂದ್ರೆ ಯೂದಾಯ ಸೀಮೆಯಲ್ಲಿ ಇರ್ತಕ್ಕಂತಹ ಈ ವ್ಯಕ್ತಿಗಳಿಗೆ, ಈ ಜನರಿಗೆ, ಅಥವಾ ಉಳಿದಂತಹ ಆ ಒಂದು ಪ್ರದೇಶದಲ್ಲಿರ್ತಕ್ಕಂತಹ ಜನರಿಗೆ ಈತನ ಒಂದು ಗುರುತಿರ್ಲಿಲ್ಲ. ಅಂದ್ರೆ ಪೌಲನು ಹೇಳುವಂತದ್ದು, ನನ್ನ ಗುರುತು ಅವರಿಗೆ ಇರಲಿಲ್ಲ ಎಂಬುದಾಗಿ ಆತನು ಹೇಳುವಂತದ್ದನ್ನ ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಇವಾಗ ನಾವು ನೋಡ್ತೇವೆ, ಅನೇಕರು ನಾವು ಬೆಳಿಗ್ಗೆ ಸಂಜೆ ದೇವರ ವಾಕ್ಯಗಳನ್ನು ನಾವು ಕೇಳುವಂತವರಾಗಿದ್ದೇವೆ, ಧ್ಯಾನ ಮಾಡುವಂತವರಾಗಿದ್ದೇವೆ. ಮಾತ್ರವಲ್ಲ, ಅನೇಕ ಸಹೋದರರು ನಮಗೆ ಏನ್ ಮಾಡ್ತಾರೆ, ವಾಕ್ಯವನ್ನ ವಾಟ್ಸಪ್ ಮುಖಾಂತರವಾಗಿ ಅಥವಾ ಕಳಿಸುವಂತವರಾಗಿದ್ದಾರೆ. ನಮಗೆ ಆ ವಾಕ್ಯಗಳನ್ನ ಕೇಳ್ತಾ ಇರ್ತೇವೆ, ಆದ್ರೆ ಅವರ ಒಂದು ಪರಿಚಯ ನಮಗೆ ಇರೋದ್ರ, ಅವರ ಮುಖ ನಾವು ನೋಡಿರೋದಿಲ್ಲ. ಬರೀ ವಾಕ್ಯಗಳನ್ನ ನಾವು ಕೇಳ್ತಾ ಇರ್ತೇವೆ. ಅವರು ಇಂಥವರು ವಾಕ್ಯ ಕೊಡ್ತಾ ಇದ್ದಾರೆ ಎಂಬುದಾಗಿ ಅವರ ಹೆಸರು ನಮಗೆ ಗೊತ್ತಿರ್ತದೆ ಹೊರತು ಅವರ ಮುಖ ಪರಿಚಯ ಇರೋದಿಲ್ಲ. ಅದನ್ನೇ ಇಲ್ಲಿ ನಾವು ಹೇಳುವಂಥದ್ದು. ಇಲ್ಲಿ ಆತನು ಪೌಲನು ಆ ಒಂದು ಸಂಗತಿಯನ್ನೇ ಇಲ್ಲಿ ಹೇಳುವಂಥದ್ದನ್ನು ನೋಡ್ತೇವೆ. ಏನು, ನನ್ನ ಮುಖವನ್ನ ಅವ್ರೇನ್ ಮಾಡ್ಲಿಲ್ಲ, ನೋಡಿಲ್ಲ. ಅಂದ್ರೆ ನನ್ನ ಗುರುತು ಅವರಿಗೆ ಇರಲಿಲ್ಲ. ಅವರ ಒಂದು ನನ್ನ ಒಂದು ಪರಿಚಯ ಅವರಿಗೆ ಇತ್ತು ಅಷ್ಟೇ. ಆದ್ರೆ ಇಲ್ಲಿ ಆತನು ಹೇಳುವಂಥದ್ದು, ನನಗೆ ಅವರು ಗೊತ್ತಿರಲಿಲ್ಲ, ಅವರಿಗೂ ಸಹ ನನ್ನ ಒಂದು ಗುರುತಿರಲಿಲ್ಲ ಎಂಬುದಾಗಿ ಆತನು ಹೇಳುವಂಥದ್ದನ್ನ ನೋಡ್ತೇವೆ. ಇಲ್ಲಿ ಏನ್ ಹೇಳೋದಕ್ಕೆ ಬರ್ತಾ ಇದ್ದಾನೆ ಅಂತಂದ್ರೆ, ಯೆರೂಸಲೇಮಿನಲ್ಲಿ ಮಾತ್ರ ಅಲ್ಲ, ಅಲ್ಲಿರುವಂತಹ ಅಪೋಸ್ತಲರು, ಅಲ್ಲಿರುವಂತಹ ಜನರು ಯಾರೂ ಸಹ ನನಗೆ ಏನಿಲ್ಲ, ಗೊತ್ತಿಲ್ಲ ಎಂಬುದಾಗಿ ಆತನು ಹೇಳುವುದಕ್ಕೆ ಪ್ರಯತ್ನ ಮಾಡುವಂತವನು ಆಗಿದ್ದಾನೆ. ಅಂದ್ರೆ ನಮಗೆ ಕೊಡಲ್ಪಟ್ಟಂತಹ ಈ ಒಂದು ಸಂದೇಶ, ಅಂದ್ರೆ ಪೌಲನಿಗೆ ಕೊಡಲ್ಪಟ್ಟಂತಹ ಈ ಒಂದು ಸಂದೇಶ ಕರ್ತನಿಂದ ಆತನು ಹೊಂದಿದನು ಎಂಬುದನ್ನ ಆತನು ಸ್ಪಷ್ಟವಾಗಿ ತಿಳಿಸುವಂತದನ್ನ ನೋಡ್ತೇವೆ. ಅಂದ್ರೆ ಅವನು ಯಾರಿಂದನೂ ಸಹ ಕಲಿಯಲಿಲ್ಲ ಎಂಬುದನ್ನ ಹೇಳುವುದಕ್ಕೋಸ್ಕರವಾಗಿ ಅವನಲ್ಲಿ ಹೇಳುವಂತಹ ಮಾತು, ಸಿರಿಯ ಮತ್ತು ಆದರೆ ಕ್ರಿಸ್ತನಲ್ಲಿರುವ ಯೂದಾಯದ ಸಭೆಗಳಿಗೆ ನನ್ನ ಒಂದು ಗುರುತಿರಲಿಲ್ಲ ಎಂಬುದಾಗಿ. ಅಂದ್ರೆ ಆತನು ಹೇಳುವಂತಹ ಮಾತು, ಈ ಸುವಾರ್ತೆ ಬೇರೆ ಎಲ್ಲಿಂದನೂ ಕೂಡ ಬಂದಿಲ್ಲ ಎಂಬುದಾಗಿ. ಮತ್ತೆ ಆತನು ದೀರ್ಘವಾಗಿ, ಆಕ್ಚುಲಿ ವಿತ್ ಕಾನ್ಫಿಡೆಂಟ್, ತುಂಬಾ ಕಾನ್ಫಿಡೆಂಟ್ ಆಗಿ ಅವನು ಹೇಳುವಂತದ್ದು, ಕರ್ತನಿಂದ ನಾನು ಹೊಂದಿದೆ, ಕರ್ತನಿಂದ ನಾನು ಕಲಿತೆ. ಮಾತ್ರವಲ್ಲ, ಕರ್ತನ ವಿಷಯವನ್ನ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ, ತಿಳಿಸ್ತಾ ಇದ್ದಾನೆ. ನಾನು ಯಾರಿಂದ ಕಲಿತೆ? ಯಾಕೆಂತಂದ್ರೆ ನಾವು ಮೊದಲನೇ ವಾಕ್ಯದಲ್ಲೂ ಕೂಡ ನಾವು ನೋಡಿದ್ವಿ, ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯನ ಮುಖಾಂತರದಿಂದ ಆಗಲಿ ನಾನು ಏನಾಗ್ಲಿಲ್ಲ, ಅಪೋಸ್ತಲನಾಗ್ಲಿಲ್ಲ, ಅಥವಾ ಯಾವ ಮನುಷ್ಯರಿಂದ ಕೂಡ ನಾನು ಕಲೀಲಿಲ್ಲ ಎಂಬುದಾಗಿ ಆತನು ಹೇಳುವಂತದ್ದನ್ನ, ನನ್ನ ಕಾನ್ಫಿಡೆಂಟ್ ಆಗಿ ಆತನು ಹೇಳುವಂತದ್ದನ್ನ ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಅಂದ್ರೆ ದೇವರ ಕೃಪೆಯಿಂದಲೇ ಆತನು ಎಲ್ಲವನ್ನ, ಅಥವಾ ದೇವರ ಒಂದು ದೇವರ ಒಂದು ತಿಳುವಳಿಕೆಯನ್ನ ಆತನು ಹೊಂದಿ ಸ್ಪಷ್ಟವಾಗಿ ಆತನು ಮಾತನಾಡುವಂತದ್ದನ್ನ ನಾವು ನೋಡುವಂತವರು ಆಗಿದ್ದೇವೆ. ಅಂತಂದ್ರೆ ತನ್ನನ್ನ ಇಲ್ಲಿ ದೃಢಪಡಿಸಿ, ಅಂದ್ರೆ ಅಲ್ಲಿ ಯಾರಿಗೂ ಕೂಡ ನಾನು ಗೊತ್ತಿರಲಿಲ್ಲ ಎಂಬುದಾಗಿ ಹೇಳಿ ತನ್ನ ದೃಢಪಡಿಸಿ ಆತನು ಹೇಳುವಂತಹ ಒಂದು ವಿಷಯವನ್ನ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತವರು ಆಗಿದ್ದೇವೆ. ಹಾಗೆ
23ನೇ ವಾಕ್ಯ. ಪೂರ್ವದಲ್ಲಿ ನಮ್ಮನ್ನು ಹಿಂಸೆ ಪಡಿಸಿದವನು ತಾನು ಹಾಳು ಮಾಡುತ್ತಿದ್ದ ಮತವನ್ನು ಹೀಗೆ ಪ್ರಸಿದ್ಧಿಪಡಿಸುತ್ತಾನೆಂಬ ಒಂದು ಸುದ್ದಿ. ಅಂದ್ರೆ ಈ ಯಾವ ಸುದ್ದಿಯನ್ನ ಯೂದಾಯ ಪ್ರಾಂತದಲ್ಲಿ ಕೇಳಿದ್ದಾರೆ. ಈ ಪೌಲನು ಯಾರು? ಮುಂಚೆ ನಮ್ಮ ಈತನ ಒಂದು ಸ್ಥಿತಿ ಏನಾಗಿತ್ತು ಅಂದ್ರೆ, ಇವರು ಹೇಳುವಂತದ್ದು ನಮ್ಮನ್ನ ಹಿಂಸೆ ಪಡಿಸುತ್ತಿದ್ದವನು ಎಲ್ಲಿ ಹಿಂಸೆ ಪಡಿಸಿದೆ ಎಂಬುದಾಗಿ ನೋಡುವಾಗ ನಾವು ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡುವಂತರಾಗಿದೆ. ಈ ವಾಕ್ಯದಲ್ಲಿ ನಾವು ನೋಡುವಾಗ, ಪೂರ್ವದಲ್ಲಿ ನಮ್ಮನ್ನು ಹಿಂಸೆ ಪಡಿಸಿದವನು ತಾನು ಹಾಳು ಮಾಡುತ್ತಿದ್ದ ಮತವನ್ನು ಈಗ ಪ್ರಸಿದ್ಧಿಪಡಿಸುತ್ತಾನೆಂಬ ಸುದ್ದಿ ಎಂಬುದಾಗಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಇದಕ್ಕೆ ಆಧಾರವಾಗಿ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದ 3ನೇ ವಾಕ್ಯ. 8ನೇ ಅಧ್ಯಾಯದ 3ನೇ ವಾಕ್ಯ. ಇಲ್ಲಿ ನಾವು ನೋಡುತ್ತೇವೆ, ಆದರೆ ಸೌಲನು ಮನೆಗಳಲ್ಲಿ ಹೊಕ್ಕು ಗಂಡಸರನ್ನೂ ಹೆಂಗಸರನ್ನು ಎಳಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಿದ್ದನು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಅಂದ್ರೆ ಇವಾಗ ಪೌಲನ ಒಂದು ಹಳೆಯ ರೆಪ್ಯುಟೇಷನ್, ಆತನ ಒಂದು ಜೀವಿತ ಏನು ಎಂಬುದಾಗಿ ನೋಡುವಾಗ ಕರ್ತನ ಸಭೆಯನ್ನ ಹಾಳು ಮಾಡುತ್ತಿದ್ದಂಥವನು, ಮಾತ್ರವಲ್ಲ ಸಭೆಗೆ ತೊಂದರೆಯನ್ನ ಉಂಟು ಮಾಡುವಂತವನು. ಅವನು ಏನ್ ಮಾಡ್ತಾ ಇದ್ದ? ಈ ಒಂದು ಸಭೆ ಸ್ಥಾಪಿಸಲ್ಪಟ್ಟ ನಂತರ ಅಥವಾ ಸಭೆ ಆರಂಭವಾದಂತಹ ದಿನದಿಂದ ಸುಮಾರು 14 ವರ್ಷಗಳು ಸಭೆಗೆ ವಿರುದ್ಧವಾದಂತಹ ಕಾರ್ಯಗಳನ್ನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂತಂದ್ರೆ ಈ ಯೆರೂಸಲೇಮಿನಲ್ಲಿ ಒಂದು ಕೌನ್ಸಿಲಿಂಗ್ ಮೀಟಿಂಗ್ ಸುಮಾರು ಒಂದು 14 ವರ್ಷಗಳ ನಂತರ ಅದು ನಡೆಯುವಂತದ್ದಾಗಿರ್ತದೆ. ಇನ್ ಬಿಟ್ವೀನ್ ಅಲ್ಲಿ ಅದರ 14 ವರ್ಷ, ಆ ಒಂದು ಇನ್ ಬಿಟ್ವೀನ್ ಅಲ್ಲಿ ಸುಮಾರು 9 ವರ್ಷಗಳ ಕಾಲ, ಸುಮಾರು 9 ವರ್ಷಗಳು ಇವನು ಸಭೆಗೆ ಬಹಳವಾಗಿ ಈತನ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಹಿಂಸೆಯನ್ನ ಅವನು ಕೊಡ್ತಾ ಇದ್ದ ಎಂಬುದಾಗಿ ನೋಡ್ತೇವೆ. ಇಲ್ಲಿ ವಾಕ್ಯ ಭಾಗದಲ್ಲಿ ನಾವು ನೋಡುವ ಹಾಗೆ ಅವನು ಏನ್ ಮಾಡ್ತಾ ಇದ್ದ? 8:3 ಸೌಲನು ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳ್ಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನ ಇವನೇನ್ ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಹಾಳು ಮಾಡ್ತಾ ಇದ್ದ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಸುಮಾರು ಹೆಚ್ಚು ಕಡಿಮೆ 9 ವರ್ಷಗಳು ಈತನು ಬಹಳವಾಗಿ ದೇವಜನರನ್ನ, ಯೇಸು ಕ್ರಿಸ್ತನನ್ನ ಯಾರ್ಯಾರು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡ್ರೋ ಅವ್ರನ್ನೆಲ್ಲರನ್ನು ಕೂಡ ಎಳ್ಕೊಂಡು ಹೋಗಿ ಸೆರೆಮನೆಗೆ ಹಾಕಿಸ್ತಾ ಇದ್ದ, ಹಿಂಸೆ ಪಡಿಸ್ತಾ ಇದ್ದ ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂತಂದ್ರೆ ನಾವು ಇಲ್ಲೂ ಕೂಡ ಸ್ಟೆಫನನ ಒಂದು ಕೊಲೆಗೂ ಕೂಡ ಈತ ಒಂದು ಸಮ್ಮತಿ ಇತ್ತು ಎಂಬುದಾಗಿ ಕೂಡ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೆ. ಇಂತಹ ಒಬ್ಬ ವ್ಯಕ್ತಿ ಈತನು ಈಗ ತನ್ನನ್ನ ಅವನು ಪರಿಚಯಿಸಿಕೊಳ್ಳೋದು ಎಂಬುದಾಗಿ ನೋಡುವಾಗ ನಾನು ಏನಾಗಿದ್ದೆ, ನನ್ನ ಒಂದು ಹಿಂದಿನ ಸ್ಥಿತಿ ಏನಾಗಿತ್ತು ಎಂಬುದಾಗಿ ಈಗ ಪೌಲನು ಆತನಿಗೆ ಹೇಳುವಂತದ್ದು ಇದ್ದೇನೆ. ನನ್ನ ರೆಪ್ಯುಟೇಷನ್, ನಾನು ಸಭೆಯನ್ನ ಹಿಂಸೆ ಪಡಿಸುವಂತವನು, ಮಾತ್ರವಲ್ಲ ನಾನು ಏನ್ ಮಾಡ್ತಾ ಇದ್ದೆ, ನಂಬಿಕೆಯಿಂದ ಆ ದೇವರನ್ನ ಸ್ವೀಕರಿಸ್ತಾ ಇದ್ರಲ್ಲ, ನಂಬಿಕೆಯಿಂದ ಯಾರ್ಯಾರು ದೇವರನ್ನ ಸ್ವೀಕರಿಸಿದ್ರು ಅವರೆಲ್ಲರನ್ನೂ ಕೂಡ ನಾನು ಏನ್ ಮಾಡ್ತಾ ಇದ್ದೆ, ಹಿಂಸೆಗೆ ನಾನು ಒಳಪಡಿಸ್ತಾ ಇದ್ದೆ ಎಂಬುದಾಗಿ ಇಲ್ಲಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಇದನ್ನ ಅಪೊಸ್ತಲರ 9ನೇ ಅಧ್ಯಾಯದಲ್ಲೂ ಕೂಡ ನಾವು ನೋಡ್ತೇವೆ. ಅಲ್ಲಿ 9ನೇ ಅಧ್ಯಾಯದಲ್ಲಿ ಪೌಲನು ಯೇಸು ಕ್ರಿಸ್ತನನ್ನ ಆ ಒಂದು ದಮಸ್ಕದ ಒಂದು ಮಾರ್ಗದಲ್ಲಿ ಸಂಧಿಸುವಂತ ಒಂದು ಸಂದರ್ಭ. ಅದಾದ ನಂತರ ಕರ್ತನಾಂತ ಯೇಸು ಕ್ರಿಸ್ತನು ಅನನೀಯನಿಗೆ ಹೇಳುವಂತಹ ಒಂದು ಮಾತ್ರ, ಅನನೀಯನ ಹತ್ರ ಹೋಗಿ ಕರ್ತನ ಹೇಳುವಂತದ್ದು, ನೀನು ಹೋಗಿ ಪೌಲನ ಬಳಿಗೆ ಹೋಗಿ ಏನ್ ಮಾಡ್ಬೇಕು, ನೀನು ಪ್ರಾರ್ಥನೆ ಮಾಡು ಎಂದು ಆತನು ಹೇಳುವಂತದ್ದನ್ನ ನೋಡ್ತೇವೆ. ಅಲ್ಲಿ ಅನನೀಯನು ಹೇಳುವಂತಹ ಒಂದು ಮಾತು ಅದು ಎಷ್ಟು ಚೆನ್ನಾಗಿದೆ. ನಾವು ಓದ್ಕೊಳ್ಳೋಣ ವಾಕ್ಯ. 9ನೇ ಅಧ್ಯಾಯ 13ನೇ ವಾಕ್ಯ. 9ನೇ ಅಧ್ಯಾಯ 13ನೇ ವಾಕ್ಯ. ಅಪೊಸ್ತಲರಿಗೆ ಬರೆದಂತಹ ಕೃತ್ಯಗಳು 9ನೇ ಅಧ್ಯಾಯ 13ನೇ ವಾಕ್ಯ. ಇಲ್ಲಿ ನಾವು ನೋಡ್ತೇವೆ, ಅದಕ್ಕೆ ಅನನೀಯನು ಅಂದ್ರೆ ಇಲ್ಲಿ 12ನೇ ವಾಕ್ಯದಿಂದ ನೋಡ್ತೇವೆ, ಮತ್ತು ಅನನೀಯನೆಂಬ ಒಬ್ಬ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈ ಇಡುವುದನ್ನು ನಾವು ನೋಡಿದ್ದಾನೆ ಎಂದು ಹೇಳಿದನು. ಅಂದ್ರೆ ಈ ಸಂಗತಿಗಳನ್ನ ನಾವು ನೋಡ್ತೇವೆ 10ನೇ ವಾಕ್ಯದಿಂದ ಓದುವಾಗ ಅದನ್ನು ಗೊತ್ತಾಗ್ತದೆ. ಏನು, ದಮಸ್ಕದಲ್ಲಿ ಅನನೀಯನೆಂಬ ಒಬ್ಬ ಶಿಷ್ಯನಿದ್ದನು. ಕರ್ತನು ದರ್ಶನದಲ್ಲಿ ಅನನೀಯನೇ ಎಂದು ಅವನನ್ನು ಕರೆಯಲು ಅವನು, ಕರ್ತನೇ ಇಗೋ ಇದ್ದೇನೆ ಎಂದನು. ಕರ್ತನು ಅವನಿಗೆ, ನೀನೆದ್ದು ನೆಟ್ಟನೆ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬುವನನ್ನ ನೀನು ವಿಚಾರಿಸು, ಅವನು ಪ್ರಾರ್ಥನೆ ಮಾಡ್ತಾನೆ,
ಮತ್ತು ಅನನೀಯನೆಂಬುವ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈ ಹಿಡಿದನ್ನು ನೋಡಿದ್ದೇನೆ ಎಂದು ಹೇಳಿದನು. ಅದಕ್ಕೆ ಅನನೀಯನು, ಇಲ್ಲಿ ಅನನೀಯನು ಹೇಳುವಂತ ಮಾತು, ಅದಕ್ಕೆ ಅನನೀಯನು, ಕರ್ತನೇ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವ ಜನರಿಗೆ ಎಷ್ಟೋ ಕೇಡನ್ನುಂಟು ಮಾಡಿದನೆಂದು ಅವನೇ ವಿಷಯವಾಗಿ ಅನೇಕರಿಂದ ಕೇಳಿದ್ದೇನೆ ಎಂಬುದಾಗಿ ಇಲ್ಲಿ ಆತನು ಹೇಳುವಂತದ್ದನ್ನು ನೋಡ್ತಾ. ಅಂದ್ರೆ ಇಲ್ಲಿ ಅನನೀಯನು ಸ್ವತಃ ಹೇಳುವಂತದ್ದು, ಅನನೀಯನು ಸಹ ಈತನ ಸುದ್ದಿಯನ್ನು ಏನ್ ಮಾಡಿದ್ದಾನೆ, ಕೇಳಿದ್ದೇನೆ ಎಂಬುದಾಗಿ ಹೇಳುವಂತ ನೋಡ್ತಾ. ಏನು ಈ ಸೌಲನು ಎಲ್ಲರಿಗೂ ಆಕ್ಚುಲಿ ಹಿಂಸೆ ಕೊಡುವಣ, ಎಂತಹ ಹಿಂಸೆಯನ್ನ ಕೊಡುವಂತನಾಗಿದ್ದೇನೆ ಎಂಬುದಾಗಿ ಆತನಿಗೂ ಕೂಡ ಸ್ಪಷ್ಟವಾಗಿ ತಿಳಿದಿತ್ತು ಎಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. ಆದ್ರೆ ಈಗ ಅವನ ಒಂದು ಬೋಧನೆ ಅಂದ್ರೆ ಈ ಇಷ್ಟು ಹಿಂಸೆಯನ್ನ, ಇಷ್ಟು ದೇವಜನರನ್ನ ಅಥವಾ ಸಭೆಯನ್ನ ಹಾಳು ಮಾಡತಂತಹ ಈ ಸೌಲನು ಅಥವಾ ಪೌಲನು ಏನಾಗಿದ್ದಾನೆ ಎಂಬುದಾಗಿ ನೋಡುವಾಗ ಬೋಧನೆ ಮಾಡುವಂತವನು ಆಗಿದ್ದಾನೆ. ಕರ್ತನ ವಿಷಯವಾದಂತಹ ಸಂಗತಿಗಳನ್ನ ತಿಳಿಸುವಂತಹ ಒಬ್ಬ ವ್ಯಕ್ತಿಯಾಗಿ ಮಾರ್ಪಟ್ಟಿರುವುದನ್ನ ಇಲ್ಲಿ ನಾವು ನೋಡ್ತೇವೆ. ಅದೇ ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯದಲ್ಲಿ ಅವನ ಕಣ್ಣುಗಳು ತೆರೆಯಲ್ಪಟ್ಟಾಗ ಏನು ಮಾಡ್ತಾನೆ ಎಂಬುದಾಗಿ ನೋಡುವಾಗ 9ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯದಲ್ಲಿ ನೋಡ್ತೇವೆ. ಮುಂದೆ ಅವನು 9ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯ, ಮುಂದೆ ಅವನು ದಮಸ್ಕದಲ್ಲಿದ್ದ ಶಿಷ್ಯರ ಸಂಗಡ ಕೆಲವು ದಿವಸ ಇದ್ದು ತಡ ಮಾಡದೆ ಸಭಾಮಂದಿರಗಳಲ್ಲಿ ಯೇಸುವಿನ ವಿಷಯವಾಗಿ ಆತನೇ ದೇವಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭ ಮಾಡಿದ. ವಾಟ್ ಎ ಗ್ರೇಟ್ ಟ್ರಾನ್ಸ್ಫಾರ್ಮೇಶನ್. ಸೊ ಇಷ್ಟೆಲ್ಲ ಸಂಗತಿಗಳು ನನ್ನಲ್ಲಿತ್ತು. ನಾನು ದೇವ ಜನರನ್ನ ಹಿಂಸೆ ಪಡಿಸ್ತಾ ಇದ್ದೆ, ಮಾತ್ರವಲ್ಲ ಅನೇಕ ದೇವ ಜನರನ್ನ ಎಳ್ಕೊಂಡು ಹೋಗಿ ನಾನು ಸೆರೆಮನೆಗೆ ಹಾಕಿಸ್ತಾ ಇದ್ದೆ. ಈಗ ಆತನು ಏನ್ ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಅವನು ಹೇಳುವಂಥದ್ದು, ಆತನು ಕೆಲವು ದಿವಸ ಇದ್ದು ತಡ ಮಾಡದೆ ಸಭಾಮಂದಿರಗಳಲ್ಲಿ ಯೇಸುವಿನ ವಿಷಯವಾಗಿ ಆತನೇ ನಿಜವಾದ ದೇವರು, ದೇವಕುಮಾರನು ಎಂಬುದಾಗಿ ಆತನು ಸಾರುವುದಕ್ಕೆ ಪ್ರಾರಂಭ ಮಾಡಿದನು ಎಂಬುದಾಗಿ ನೋಡ್ತೇವೆ. ಮುಂದೆ 21ನೇ ವಾಕ್ಯದಲ್ಲಿ ನೋಡ್ತೇವೆ, ಕೇಳಿದವರೆಲ್ಲರೂ ಬೆರಗಾಗಿ ಈ ಹೆಸರು ಕೇಳುವವರನ್ನು ಯೆರೂಸಲೇಮಿನಲ್ಲಿ ಹಾಳು ಮಾಡಿದವನು ಇವನಲ್ಲವೇ, ಅಂತವರನ್ನು ಬೇಡಿ ಹಾಕಿಸಿ ಮಹಾಯಾಜಕರ ಬಳಿಗೆ ತೆಗೆದುಕೊಂಡು ಹೋಗಬೇಕೆಂದೇ ಇಲ್ಲಿಗೆ ಬಂದನಲ್ಲವೇ ಎಂದು ಮಾತಾಡಿಕೊಂಡರು ಎಂಬುದಾಗಿ ಇಲ್ಲಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಯೆರೂಸಲೇಮಿನಲ್ಲಿ ಇವನು ಮಾಡಿದಂತಹ ಕೃತ್ಯಗಳು, ಹಿಂಸೆಗಳು ದಮಸ್ಕದಲ್ಲಿರುವಂತವರಿಗೆ ಇಲ್ಲಿ ಏನಾಗಿದೆ ಗೊತ್ತಾಗಿದೆ. ಅದು ಮಾತ್ರವಲ್ಲ, ಈ ದಮಸ್ಕದಲ್ಲಿ ಈತನು ಬೋಧಿಸುವಾಗ ಅಯ್ಯಯ್ಯೋ ಇವನು ತಾನೇ ಅಲ್ಲಿ ಆಕ್ಚುಲಿ ಇಂತಹ ಸಮಸ್ಯೆಗಳನ್ನ ಕೊಟ್ಟಂತವನು, ಇವನು ತಾನೇ ಇಂತಹ ಘೋರವಾದಂತಹ ಕೃತ್ಯಗಳನ್ನ ಮಾಡುವುದು ಎಂಬುದಾಗಿ ಈ ಎಲ್ಲಾ ಸಂಗತಿಗಳನ್ನ ಏನ್ ಮಾಡಿದ್ದಾರೆ ಇವರು, ಕೆಲವರು ನೋಡಿದಂತವರು ಕೂಡ ಆಗಿದ್ದಾರೆ. ಆದ್ರೆ ಈ ಒಂದು ಹಳೆಯ ಜೀವಿತಕ್ಕೂ, ಅಂದ್ರೆ ಈ ಒಂದು ಸೌಲನ್ನಾಗಿದ್ದಂತಹ ಆ ಒಂದು ವ್ಯಕ್ತಿಯ ಒಂದು ಹಳೆಯ ಜೀವಿತಕ್ಕೂ ಮಾತ್ರವಲ್ಲ, ಇವನು ಪೌಲನಾದ ನಂತರ ಈತನ ಒಂದು ಹೊಸ ಜೀವಿತಕ್ಕೂ ಒಂದು ದೊಡ್ಡ ವ್ಯತ್ಯಾಸವನ್ನ ಇಲ್ಲಿ ನಾವು ನೋಡುವಂತವರು ಆಗಿದ್ದೇವೆ. ಇಲ್ಲಿ ಚೆನ್ನಾಗಿ ಒಂದನ್ನ ಗಮನಿಸಬೇಕು. ಈತನು ಒಬ್ಬ ಪರಿಸಾಯನು. ಅವನು ಆರಂಭದಲ್ಲಿ ತನ್ನನ್ನ ಪರಿಚಯಿಸಿಕೊಳ್ಳುವಾಗ ನಾವು ನೋಡ್ತೇವೆ, ಈತನು ಪರಿಸಾಯನು. ತನ್ನ ಒಂದು ಜೀವಿತವನ್ನ ದೇವರಿಗಾಗಿ, ದೇವರ ಒಂದು ವೈರಾಗ್ಯವಾಗಿ, ದೇವರಿಗೋಸ್ಕರ ಒಂದು ವೈರಾಗ್ಯವಾಗಿ ಜೀವಿಸುವ ಒಬ್ಬ ಮನುಷ್ಯನಾಗಿ ಆತನು ಏನಪ್ಪಾ ತಾನು ಅಳಿಸಿಬಿಡಬೇಕು ಎಂಬುದಾಗಿ ಮೊದಲು ಇದ್ದಂತಹ ಒಂದು ಸ್ಥಿತಿಯನ್ನ ಬಿಟ್ಟು ಇಲ್ಲಿ ಅವನು ಏನ್ ಮಾಡ್ತಾ ಇದ್ದಾನೆ, ತನ್ನ ಒಂದು ಜೀವಿತವನ್ನ ದೇವರಿಗೆ ಒಪ್ಪಿಸಿಕೊಟ್ಟು ಒಂದು ದೊಡ್ಡ ಬದಲಾವಣೆಯನ್ನ ತನ್ನ ಜೀವಿತದಲ್ಲಿ ಹೊಂದಿ ಅನೇಕ ಸಭೆಗಳನ್ನ ಆತನು ಕಟ್ಟುವಂಥದ್ದನ್ನು ಕೂಡ ನಾವು ನೋಡುವಂತವರಾಗಿದ್ದೇವೆ. ಈ ಒಂದು ಕಾರ್ಯ ಯಾರಿಂದ ಮಾತ್ರ ಸಾಧ್ಯವಾಗುತ್ತದೆ ಎಂಬುದಾಗಿ ನೋಡುವಾಗ ಕರ್ತನಿಂದ ಮಾತ್ರ ಇದು ಸಾಧ್ಯವಾಗುವಂತಹ ಕಾರ್ಯ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡುವುದಕ್ಕೆ ಶಕ್ತನಾಗಿರುವಂತವನು ಯಾರೆಂಬುದಾಗಿ ನೋಡುವಾಗ ಅದು ದೇವರು ಮಾತ್ರ ಆಗಿದ್ದಾನೆ ಎಂಬುದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಈತನ ಒಂದು ಹಿಂದಿನ ಜೀವಿತ ಅದು ಅಷ್ಟು ಘೋರವಾಗಿತ್ತು. ಯಾವಾಗ ಯೇಸು ಕ್ರಿಸ್ತನನ್ನ ಇವನು ಸಂಧಿಸನು, ಇವನ ಒಂದು ಜೀವಿತ ಸಂಪೂರ್ಣವಾಗಿ ಇಲ್ಲಿ ಬದಲಾದದ್ದನ್ನ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅಂದ್ರೆ ಇದು ದೇವರಿಂದ ಹೊರತು ಬೇರೆ ಯಾರಿಂದಲೂ ಕೂಡ ನಮ್ಮನ್ನ ಬದಲಾವಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕಂತಂದ್ರೆ ಈ ದಮಸ್ಕದ ಒಂದು ಎಕ್ಸ್ಪೀರಿಯನ್ಸ್ ಆಗೋದಕ್ಕಿಂತ ಮುಂಚೆ ಈ ಸೌಲನು ಎಂತಹ ವ್ಯಕ್ತಿ, ಬಹಳ ಘೋರವಾದಂತ ವ್ಯಕ್ತಿ.
ಬಹಳವಾಗಿ ಹಿಂಸೆ ಪಡಿಸುವಂತ ವ್ಯಕ್ತಿ. ಆದ್ರೆ ಇಂತಹ ವ್ಯಕ್ತಿಯನ್ನ ದೇವರು ಆರಿಸಿಕೊಂಡು ಅವನ ಜೀವಿತವನ್ನ ಬದಲು ಮಾಡಿ ಆ ಈ ಜೇ- ಈ ಈ ಪೌಲನು ಸುಮಾರು 13 ಪತ್ರಿಕೆಗಳನ್ನ ಬರೆಯುವಂತಹ ಒಂದು ರೀತಿಯಲ್ಲಿ ದೇವರು ಇವನನ್ನ ನಡೆಸಿದಂತಹ ಒಂದು ಸಂದರ್ಭವನ್ನ, ಒಂದು ಸಂಗತಿಯನ್ನ ನಾವು ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ನಾವು ಸಹ ನಮ್ಮ ಒಂದು ಜೀವಿತದಲ್ಲಿ ದೇವರಿಗೆ ವಿರುದ್ಧವಾಗಿ ಹೋದಂತವರು, ಮಾತ್ರವಲ್ಲ ದೇವರಿಗೆ ಅನೇಕ ಕಾರ್ಯಗಳನ್ನು, ದೇವರಿಗೆ ವಿರುದ್ಧವಾಗಿ ನಾವು ಗುಣಗುಟ್ಟಿದಂತವರು, ದೇವರಿಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ನಾವು ಮಾಡಿದಂತವರು, ಮಾತ್ರವಲ್ಲ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾವಲ್ಲ, ನಮ್ಮನ್ನ ಏನ್ ಮಾಡ್ತಾರೆ, ಕೈಯಿಂದ ಸುನ್ನತಿ ಮಾಡಿಸಿಕೊಂಡವರು ನಿಮ್ಮನ್ನ ಸುನ್ನತಿ ಇಲ್ಲದವರೆಂದು ಹೇಳ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ದೇವರನ್ನ ಅರಿಯದವರು ಎಂಬುದಾಗಿ ನಾವು ನೋಡ್ತೇವೆ. ಯಾವುದೇ ವಿಧದಲ್ಲಿ ಅಬ್ರಾಹ್ಮನಿಗೆ ಉಂಟಾದಂತಹ ಒಂದು ಹಕ್ಕಿನಲ್ಲೂ ಕೂಡ ನಾವು ಪಾಲಿಲ್ಲದವರೆಗೂ ಆಗಿದ್ದವು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಇಂತಹ ಸ್ಥಿತಿಯಲ್ಲಿ ಇನ್ನೂ ಒಂದು ವಾಕ್ಯಗಳಲ್ಲಿ ನಾವು ನೋಡ್ತೇವೆ, ನಾವು ನಮ್ಮ ಒಂದು ಸ್ಥಿತಿ ನಮ್ಮ ಒಂದು ಪಿತೃಗಳಿಗಿಂತ ನಾವು ಎಷ್ಟೋ ಕೆಟ್ಟವರು ಎಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಂತಹ ಹೀನಾಯವಾದಂತಹ ಒಂದು ಸ್ಥಿತಿಯಲ್ಲಿದ್ದಂತಹ ನಮ್ಮನ್ನು ದೇವರು ತನ್ನ ಸುವಾರ್ತೆಯ ಮೂಲಕ ಕರೆದನು ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂಬುದಾಗಿ ನೋಡುವಾಗ ತನ್ನ ಒಂದು ಪ್ರಭಾವವನ್ನು ನಾವು, ಆತನ ಒಂದು ಯೇಸು ಕ್ರಿಸ್ತ ಒಂದು ಪ್ರಭಾವವನ್ನು ನಾವು ಸಂಪಾದಿಸಿಕೊಳ್ಳಬೇಕು. ಮಾತ್ರವಲ್ಲ ಆತನ ಒಂದು ಸಾರೂಪ್ಯಳವರಾಗುವುದಕ್ಕಾಗಿ ಆತನ ಒಂದು ಸಾರೂಪ್ಯಳವರಾಗಿ ಆಗಬೇಕೆಂಬುದಕ್ಕಾಗಿ ಜಗದುತ್ಪತ್ತಿಗೆ ಮೊದಲೇ ಕ್ರಿಸ್ತನ ನಮ್ಮನ್ನ ಆರಿಸಿಕೊಂಡನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದ್ರೆ ನಮ್ಮ ಒಂದು ಸ್ಥಿತಿ, ಇಂತಹ ಸ್ಥಿತಿಯಲ್ಲಿದ್ದಂತ ನಮ್ಮನ್ನ ಕರೆದು ನಮ್ಮ ಲೋಕದಿಂದ ಪ್ರತ್ಯೇಕಪಡಿಸಿ ಒಂದು ಶ್ರೇಷ್ಠ ಜನಾಂಗವನ್ನಾಗಿ ದೇವರು ನಮ್ಮನ್ನ ಮಾಡಿದ್ದಾನೆ. ಇಂತಹ ನಮ್ಮಲ್ಲೂ ಕೂಡ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ದೇವರು ಉಂಟು ಮಾಡಿದಂತವನಾಗಿದ್ದಾನೆ. ಈ ಕಾರ್ಯ ದೇವರಿಂದ ಮಾತ್ರ ಸಾಧ್ಯ. ಸುಮ್ಮನೆ ನಾವು ನಮ್ಮ ಒಂದು ಬುದ್ಧಿ ಜ್ಞಾನದಿಂದ ಅಥವಾ ನಮ್ಮ ಒಂದು ಇಚ್ಛಾಶಕ್ತಿಯಿಂದ ಅಥವಾ ಭಾವೋದ್ವೇಗದ ಇಮೋಷನಲ್ ಆಗಿ ನಾವು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಬದಲಾವಣೆ ಮಾಡುವುದಕ್ಕೆ ಶಕ್ತನು ಯಾರೆಂಬುದಾಗಿ ನೋಡುವಾಗ ಆತನು ನಮ್ಮ ಕರ್ತನೇ ಆಗಿದ್ದಾನೆ. ನಾವು ಅನೇಕ ಆವರ್ತಿ ನಾವು ನೋಡ್ತೇವೆ, ನಾವು ಇತರರಿಗೋಸ್ಕರ ಪ್ರಾರ್ಥನೆಯನ್ನು ಕೂಡ ನಾವು ಮಾಡುವಂತವರಾಗಿದ್ದೇವೆ. ಯಾಕೆಂತಂದ್ರೆ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು, ಮಾತ್ರವಲ್ಲ ನಾವು ನಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರ ಕೂಡ ನಾವು ಪ್ರಾರ್ಥನೆಯನ್ನ ಮಾಡಬೇಕು. ಯಾಕೆಂತಂದ್ರೆ ಈ ಸೌಲನಿಗೆ ನೋಡ್ರಿ, ದೇವರು ಸಂಪೂರ್ಣವಾದಂತಹ ಬದಲಾವಣೆಯನ್ನು ಕೊಟ್ಟು ಆತನ ಒಂದು ಸ್ಥಿತಿ ಏನಾಗಿತ್ತು, ಆದ್ರೆ ಅವನ ಒಂದು ಹೊಸ ಜೀವಿತಕ್ಕೆ ಬಂದಾಗ ಅವನ ಒಂದು ಜೀವಿತವೇ ಸಂಪೂರ್ಣವಾಗಿ ಬದಲಾದಂತಹ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ನಾವು ಕೂಡ ಇತರರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಕೆ ಹೇಗೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ನೋಡುವಾಗ, ದೇವರೇ, ನಾವು ನಾವು ದೇವ ಜನರ ಹಿಂಸೆ ಪಡಿಸೋರಿಗೋಸ್ಕರ, ಅವರ ಒಂದು ಬದಲಾವಣೆಗೋಸ್ಕರ, ಸಭೆಯನ್ನ ಹಿಂಸೆ ಪಡಿಸುವಂತಹ ವ್ಯಕ್ತಿಗಳಿಗೋಸ್ಕರ, ಯಾಕೆಂತಂದ್ರೆ ಅವರಲ್ಲಿ ಕೂಡ ದೇವರು ಬದಲಾವಣೆಯನ್ನ ತರುವಂತಹ ರೀತಿಯಲ್ಲಿ ನಮ್ಮ ದೇವರೇನಾಗಿದ್ದಾನೆ, ಶಕ್ತನಾಗಿದ್ದಾನೆ ಎಂಬುದನ್ನ ನಾವು ಅರ್ಥೈಸಿಕೊಳ್ಳಬೇಕು. ನಾವು ಕೊನೆಯದಾಗಿ ಇದೊಂದು ವಾಕ್ಯ ನಾವು ಓದಿ ನಾವು ಮುಗಿಸ್ಕೊಳ್ಳುವಂತರಾಗಿರೋಣ. ಅದೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 24ನೇ ವಾಕ್ಯ. ಸುದ್ದಿಯನ್ನು ಮಾತ್ರ ಅವರು ಕೇಳಿ ನನ್ನ ದೆಸೆಯಿಂದ ದೇವರನ್ನು ಕೊಂಡಾಡಿದರು ಎಂಬುದಾಗಿ ನಾವು ಇಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಅವನು ಹೇಳುವಂತದ್ದು, ನಾನು ನಾಶ ಮಾಡಬೇಕು ಎಂದುಕೊಂಡಿದ್ದಂತಹ, ಮಾತ್ರವಲ್ಲ ನಂಬಿಕೆಯಲ್ಲಿದ್ದಂತಹವರನ್ನ ಆಕ್ಚುಲಿ ಸೆರೆಮನಿಗೆ ಹಾಕಿಸಿದಂತಹ ಒಂದು ಸಂದರ್ಭದಲ್ಲಿದ್ದು ಕೂಡ ಇಲ್ಲಿ ಆತನು ಹೇಳುವಂತ ಮಾತು, ನಾನು ನಾಶ ಮಾಡಬೇಕೆಂದುಕೊಂಡಿದ್ದ ನಂಬಿಕೆಯನ್ನ ಅವನೇನ್ ಮಾಡ್ತಾರೆ, ನಾನು ಪ್ರಸಿದ್ಧಿ ಪಡಿಸುತ್ತೇನೆ ಎಂಬ ಒಂದು ಸಂಗತಿಯನ್ನ ಕೇಳಿದ ಮೇಲೆ ಅವರು ಏನ್ ಮಾಡಿದ್ರು ಎಂಬುದಾಗಿ ನಾವು ನೋಡುತ್ತೇವೆ. ನನ್ನ ದೆಸೆಯಿಂದ ದೇವರನ್ನ ಕೊಂಡಾಡಿದರು. ಇದು ಬಹಳ ಮುಖ್ಯ. ಈ ಒಂದು ಸುದ್ದಿಯನ್ನ ಕೇಳಿ ನನ್ನ ದೆಸೆಯಿಂದ ದೇವರನ್ನ ಕೊಂಡಾಡಿದರು ಎಂಬುದಾಗಿ, ಅಂದ್ರೆ ದೇವರ ನಾಮವನ್ನ ಇಲ್ಲಿ ಅವರೆಲ್ಲರೂ ಮಹಿಮೆ ಪಡಿಸಿದರು ಎಂಬುದಾಗಿ ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ನೋಡ್ತೇವೆ ಈ ದಿನಗಳಲ್ಲಿ ಒಂದು ಅವಮಾನಕರವಾದಂತಹ ಒಂದು ಸಂಗತಿ ಏನಂತಂದ್ರೆ, ನಾವು ಕ್ರೈಸ್ತರೆಂದು ಹೇಳಿಸಿಕೊಳ್ಳುವಂತಹ ಅಥವಾ ಕ್ರೈಸ್ತರೆಂದು ಹೇಳುವಂತಹ ನಮ್ಮ ಒಂದು ಜೀವಿತ, ನಮ್ಮ ಒಂದು ಹಳೆಯ ಜೀವಿತಕ್ಕೂ ಹೊಸ ಜೀವಿತಕ್ಕೂ ವ್ಯತ್ಯಾಸ ಗೊತ್ತಾಗದಂತಹ ರೀತಿಯಲ್ಲಿ ನಾವು ಜೀವಿಸುವಂತವರು ಆಗಿದ್ದೇವೆ. ಯಾಕೆಂತಂದ್ರೆ ಕರ್ತನನ್ನ ಅಂಗೀಕರಿಸಿಕೊಂಡಂತವರು ಕರ್ತನಿಗಾಗಿ ಜೀವಿಸುವುದಕ್ಕೆ ತನ್ನನ್ನ ತಾವು ಒಪ್ಪಿಸಿಕೊಡದೆ ಇರುವ ಒಂದು ಕಾರಣದಿಂದ ಈ ಒಂದು ದಿನಗಳಲ್ಲಿ ನಮ್ಮ ನಿಮಿತ್ತವಾಗಿ ದೇವರ ನಾಮ ಏನಾಗ್ತಾ ಇದೆ, ದೂಷಣೆಗೆ ಒಳಪಡುವಂತಹ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಕರ್ತನ ನಾಮವು ದೂಷಣೆ ಒಳಪಡುವುದು ಯಾರೆಂಬುದಾಗಿ ನೋಡುವಾಗ
ಈ ಕ್ರೈಸ್ತರೆಂದು ಹೇಳಿಸಿಕೊಳ್ಳುವಂತಹ ಜನರಿಂದ. ಯಾಕೆಂತಂದ್ರೆ ಇಲ್ಲಿ ನಾವು ಪೌಲನ ಜೀವಿತದಲ್ಲಿ ನಾವು ನೋಡಿದ ಹಾಗೆ ಅವನೊಂದು ಹಳೆಯ ಜೀವಿತ, ಅವನು ತನ್ನನ್ನ ಪರಿಚಯಿಸಿಕೊಳ್ಳುವಾಗ, ತನ್ನ ಒಂದು ಹಳೆಯ ರೆಪ್ಯುಟೇಷನ್ ಎಂಬುದಾಗಿ ಆತನು ಹೇಳಿಕೊಳ್ಳುವಾಗ, ನಾನು ಇಂತಹ ಕೃತ್ಯಗಳನ್ನ ನಾನು ಮಾಡ್ತಾ ಇದ್ದೆ. ಆದ್ರೆ ಮುಂದೆ ವಾಕ್ಯದಲ್ಲಿ ನೋಡುವಾಗ ಈ ಒಂದು ಸುದ್ದಿಯನ್ನ ಕೇಳಿ ಅವ್ರು ಏನ್ ಮಾಡ್ತಾರೆ, ನನ್ನ ದೆಸೆಯಿಂದ, ಅಂದ್ರೆ ಅವತ್ತು ಹೇಳುವಂಥದ್ದು, ನನ್ನ ದೆಸೆಯಿಂದ ದೇವರನ್ನ ಕೊಂಡಾಡಿದ್ರಿಂದ ಆತನ ಒಂದು ಹೊಸ ಜೀವಿತ, ಯಾವಾಗ ಆತನ ಒಂದು ಜೀವಿತ ಬದಲಾಯಿತೋ, ಆತನ ಒಂದು ಜೀವಿತವನ್ನ ನೋಡಿ ಅಲ್ಲಿ ದೇವರನ್ನ ಅವರು ಮಹಿಮೆ ಪಡಿಸುವಂತಹ ಒಂದು ಕಾರ್ಯವನ್ನ ನಾವು ನೋಡುವಂತರಾಗಿದ್ದೇವೆ. ಹೇಗೆ ಪೇತ್ರನು ತನ್ನ ಒಂದು ಜೀವಿತದಲ್ಲಿ ಆದಂತದನ್ನ ಹೇಳಿ ದೇವರನ್ನ ಮಹಿಮೆ ಪಡಿಸಿದನು, ಹಾಗೆಯೇ ಪೌಲನು ಸಭೆಯನ್ನ ಹಿಂಸೆ ಪಡಿಸ್ತಾ ಇದ್ದ, ಆದ್ರೆ ಈಗ ಕರ್ತನನ್ನ ಅವನು ಏನ್ ಮಾಡ್ತಾ ಇದ್ದಾನೆ, ಬೋಧಿಸ್ತಾ ಇದ್ದಾನೆ. ಕರ್ತನನ್ನ ಬೋಧಿಸಿ ಹಾಗೆ ಕರ್ತನ ನಾಮವನ್ನು ಆತನು ಮಹಿಮೆ ಪಡಿಸುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. ನಮ್ಮ ಜೀವಿತವು ಇದೇ ರೀತಿಯಾಗಿ, ಅಂದ್ರೆ ನಮ್ಮ ಒಂದು ಹಳೆಯ ಸ್ವಭಾವವನ್ನ ಬಿಟ್ಟು ನಮ್ಮನ್ನ ನೋಡಿದಂತವರು, ನಮ್ಮ ಒಂದು ಜೀವಿತವನ್ನ ನಮ್ಮ ಒಂದು ಕ್ರೈಸ್ತಿಯ ಜೀವಿತವನ್ನ ನೋಡಿದಂತವರು ಇತರರು ನೋಡಿ ದೇವರ ನಾಮವನ್ನ ಮಹಿಮೆ ಪಡಿಸುವಂತ ರೀತಿಯಲ್ಲಿ ನಾವು ಜೀವಿಸುವಂತವರು ಆಗಿರಬೇಕು. ಯಾಕೆಂತಂದ್ರೆ ನಾವು ಇನ್ನೂ ಕೂಡ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ರೋಮಾಪುರ ಪತ್ರಿಕೆ, ಇಫ್ ಐ ಆಮ್ ನಾಟ್ ರಾಂಗ್, 6ನೇ ಅಧ್ಯಾಯ, ರೋಮಾಪುರ ಪತ್ರಿಕೆ 6ನೇ ಅಧ್ಯಾಯ ನೋಡಮ್ಮ, ಅದು 6ನೇ ಅಧ್ಯಾಯ, ಐ ಥಿಂಕ್ 6ನೇ ವಾಕ್ಯ ಅನ್ಸುತ್ತೆ. ರೋಮಾಪುರ ಪತ್ರಿಕೆ 6ನೇ ಅಧ್ಯಾಯ 6ನೇ ವಾಕ್ಯ ಓದು. 6ನೇ ಅಧ್ಯಾಯ 6ನೇ ವಾಕ್ಯ. ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿದ್ದೆಂದು ತಿಳಿದಿದ್ದೇವೆ. ಥ್ಯಾಂಕ್ ಯು. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪಾಪಧೀನ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವ ಏನಾಗಿದೆ, ಈಗ ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿದೆ. ನಮ್ಮ ಒಂದು ಪೂರ್ವ ಸ್ಥಿತಿ, ನಮ್ಮ ಒಂದು ಪೂರ್ವ ಸ್ವಭಾವ ಎಲ್ಲವೂ ಕೂಡ ಈಗಾಗಲೇ ಏನಾಗಿದೆ, ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿದೆ. ಹಾಗಾಗಿ ನಾವು ಇನ್ನೂ ಪಾಪದ ವಶದಲ್ಲಿ ನಾವು ಇರುವಂತದ್ದಲ್ಲ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಡ್ಬೇಕು. ಯಾಕೆಂತಂದ್ರೆ ಈ ಒಂದು ದಿನಮಾನದಲ್ಲಿ ನಾವು ಇದೇ ಜೀವಿತವನ್ನ ಅನೇಕರು ಈ ತರ ಜೀವಿಸುವಂತ ಒಂದು ಸ್ಥಿತಿಯಲ್ಲಿದ್ದಾರೆ. ನಮ್ಮ ನಿಮಿತ್ತವಾಗಿ ಯಾವುದೇ ವಿಧದಲ್ಲಿಯೂ ಯಾವುದೇ ಕಾರಣಕ್ಕೂ ಕೂಡ ದೇವರ ನಾಮವನ್ನು ನಾವು ದೂಷಣೆಗೆ ಒಳಪಡಿಸಬಾರದು. ದೇವರ ನಾಮವನ್ನು ನಾವೇನ್ ಮಾಡ್ಬೇಕು, ಮಹಿಮೆ ಪಡಿಸುವಂತಹ ರೀತಿಯಲ್ಲಿ ಈ ಒಂದು ಲೋಕದಲ್ಲಿ ನಾವು ಜೀವಿಸುವಂತರಾಗಿರ್ಬೇಕು. ಯಾಕಂತಂದ್ರೆ ನಾವು ಕೇವಲ ಒಂದು ಲೋಕದಲ್ಲಿ ಪ್ರವಾಸಿಗರಷ್ಟೇ, ನಿಜವಾಗ್ಲೂ ನಾವು ದೇವರ ಮನೆಯವರು, ದೇವರ ಸಂಸ್ಥಾನದವರು ಎಂಬುದಾಗಿ ದೇವರು ನಮಗೆ ಹೇಳಿದ್ದಾನೆ. ಮಾತ್ರವಲ್ಲ, ಎಫೆಸ ಪತ್ರಿಕೆಯಲ್ಲಿ ನಾವು ನೋಡುವಾಗೆ ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನ ಕ್ರಿಸ್ತ ಯೇಸುವಿನ ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಇದನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಮಾತ್ರವಲ್ಲ, ನಮ್ಮನ್ನ ಈಗಾಗಲೇ ಮಹಿಮಾ ಪದವಿಗೆ ಸೇರಿಸಿರುವಂತಹ ದೇವರು, ಈಗಾಗಲೇ ತನ್ನ ಬಲಗಳಲ್ಲಿ ಕೂಡಿಸಿಕೊಂಡಿರುವಂತಹ ದೇವರು, ಇಂತಹ ದೇವರನ್ನ ನಾವು ಎಷ್ಟು ಮಹಿಮೆ ಪಡಿಸ್ಬೇಕು. ಸೊ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂತಂದ್ರೆ ನಮ್ಮ ಒಂದು ಜೀವಿತ ಇತರರಿಗೆ, ಯಾಕಂತಂದ್ರೆ ಕ್ರಿಸ್ತನು ನಮಗೆ ಮಾದರಿಯಾಗಿರುವಾಗ, ದೇವರು ನಮ್ಮನ್ನು ಲೋಕಕ್ಕೆ ಬೆಳಕಾಗಿ ಉಪ್ಪಾಗಿ ಇಟ್ಟಿರುವಾಗ, ನಾವು ಇತರರಿಗೆ ಮಾದರಿಯಾಗಿ ನಾವು ಜೀವಿಸುವಂತವರಾಗಿರಬೇಕು. ಈ ರೀತಿಯಾಗಿ ಜೀವಿಸುವ ಹಾಗೆ ದೇವರು ನಮ್ಮನ್ನ ನಡೆಸಲಿ. ದೇವರು ನಮಗೆ ಸ್ತೋತ್ರ.